ಎವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಇಂದು ರಾಣೆಬೆನ್ನೂರಿನ JDS ಕಾರ್ಯಾಲಯದಲ್ಲಿ ಮಂಜುನಾಥ್ ಗೌಡ್ ಶಿವನವರು ಮತ್ತು ವಾಗೀಶ್ ಉಳ್ಳತ್ತಿಯವರ ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮುಖ್ಯವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದು ಯಾವ ಗ್ರಾಮಕ್ಕೆ ವ್ಯಾಪ್ತಿಯಲ್ಲಿ ಬರುತ್ತೆ ಹೇಳೋದಾದರೆ ಮೆಡ್ಲೇರಿ, ಬೇಲೂರು, ಅರೇಮಲ್ಲಾಪುರ ಮತ್ತು ಸೋಮಲಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಉಚಿತ ಆರೋಗ್ಯ ತಪಾಸಣೆಯ ಶಿಬಿರದ ಒಂದು ಫಲವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಇದೇ ತಿಂಗಳು 5/8/2026 ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಅದೇ ಭಾಗದ ಗ್ರಾಮಕ್ಕೆ ತೆರಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತಂದು ಹೇಳಿದ್ದಾರೆ. ವೀಕ್ಷಕರೇ, ಬನ್ನಿ ಹಾಗಾದರೆ JDS ಕಾರ್ಯಾಲಯದಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣೆಯ ಶಿಬಿರ ಕುರಿತು ಮಂಜುನಾಥ್ ಗೌಡ್ ಶಿವನವರು ಮತ್ತು ವಾಗೀಶ್ ಉಳ್ಳತ್ತಿ ಅವರು ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡ್ಬಿಡಿ. ಇವತ್ತು ರಾಣೆಬೆನ್ನೂರು JDS ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂದರೆ, ರಾಣೆಬೆನ್ನೂರು ನಗರದ ಮತ್ತು ರಾಣೆಬೆನ್ನೂರು ತಾಲೂಕಿನ ಎಲ್ಲ ಮುಖಂಡರ ಜೊತೆಗೂಡಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ರಾಣೆಬೆನ್ನೂರು ತಾಲೂಕಿನ ಮೆಡ್ಲೇರಿ ಗ್ರಾಮದಲ್ಲಿ ದಿನಾಂಕ 5/8/2026 ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲದವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. SS ನಾರಾಯಣ ಹೆಲ್ತ್ ಆಸ್ಪತ್ರೆ ದಾವಣಗೆರೆ ಇವರ ಸಹಯೋಗದೊಂದಿಗೆ ಮಂಜುನಾಥ್ S ಗೌಡ ಶಿವಣ್ಣವರ ಅಭಿಮಾನಿ ಬಳಗ ರಿಜಿಸ್ಟರ್ ಹಾಗೂ ಶ್ರೀ ವಾಗೀಶ್ ವಿರೂಪಾಕ್ಷಪ್ಪ ಉಳ್ಳತ್ತಿ ಇವರ ಆಶ್ರಯದಲ್ಲಿ ಹಾಗೂ ಬಸವೇಶ್ವರ ವಿದ್ಯಾಸಂಸ್ಥೆ ರಿಜಿಸ್ಟರ್ ಇವರ ಆಶ್ರಯದಲ್ಲಿ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಮೆಡ್ಲೇರಿ ಗ್ರಾಮದಲ್ಲಿ ದಿನಾಂಕ 5/8/2026 ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು SS ನಾರಾಯಣ ಆಸ್ಪತ್ರೆ ದಾವಣಗೆರೆ ಇವರ ಆಸ್ಪತ್ರೆಯಿಂದ ನಡೆಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ BP, ECG, 2D ಹಾಗೂ ನುರಿತ ತಜ್ಞರೊಂದಿಗೆ ಹೃದಯ ರೋಗ, ನರರೋಗ, ಮೂತ್ರಕೋಶ, ಮೂತ್ರಪಿಂಡ ಹಾಗೂ ಗ್ಯಾಸ್ಟ್ರೋ ಸೈನ್ಸ್ ಕಾಯಿಲೆಗಳ ಬಗ್ಗೆ ಉಚಿತ ಸಮಾಲೋಚನೆ ಸೌಲಭ್ಯ ದೊರೆಯಲಿದೆ. ಇದನ್ನು ಮೆಡ್ಲೇರಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರುಗಳು ಮತ್ತು ಬೇಲೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರುಗಳು, ಆರ್ಯಮಲ್ಲಾಪುರ, ಸೋಮಲಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರುಗಳು ಈ ಒಂದು ಉಚಿತ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯವನ್ನು ಯಶಸ್ವಿ ಮಾಡಬೇಕಂತೇಳಿ ನಿಮ್ಮ ಮೂಲಕ ಹೇಳಿ ಕೊಡ್ತಾ ಇದ್ದೀವಿ. ಏನೋ ಉದ್ದೇಶ ಏನಪ್ಪ ಅಂದರೆ, ಗ್ರಾಮೀಣ ಮಟ್ಟದಲ್ಲಿ ಇಂಥ ಒಳ್ಳೆ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣೆ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ದಾವಣಗೆರೆ, ಮಣಿಪಾಲ್, ಬೆಂಗಳೂರು ಆಸ್ಪತ್ರೆಗೆ ಹೋಗಲಿಕ್ಕೆ ಆಗೋದಿಲ್ಲ. ಇಂಥ ಉಚಿತ ಆಸ್ಪತ್ರೆ ಆರೋಗ್ಯ ತಪಾಸಣೆ ಮಾಡೋದ್ರಿಂದ ಒಳ್ಳೊಳ್ಳೆ ಆಸ್ಪತ್ರೆ ಡಾಕ್ಟರ್ ಕರೆಗಸಿ ಉಚಿತ ಆರೋಗ್ಯ ತಪಾಸಣೆ ಮಾಡೋದ್ರಿಂದ ಜನರಿಗೆ ಒಳ್ಳೆಯದಾಗಿತ್ತು ಅನ್ನೋದು ಒಂದು ವಿಚಾರ ಇಟ್ಕೊಂಡು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾ ಇದ್ದೀವಿ. ಎಲ್ಲ ಇವತ್ತು 40 ವರ್ಷ ಮೇಲ್ಪಟ್ಟ ಎಲ್ಲ ಯುವಕರು, ಯಜಮಾನರು ಈ ಒಂದು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಯಾವುದೇ ಥರ ₹1 ದುಡ್ಡು ಇಸ್ಕೊಳ್ಳದೆ ಒಂದು ಫ್ರೀಯಾಗಿ ಮಾಡುವಂಥ ಕಾರ್ಯಕ್ರಮ. ತಮ್ಮ ಒಂದು ಆರೋಗ್ಯವನ್ನು ಚೆಕಪ್ ಮಾಡಿಸಿದಪ್ಪ ಅಂದರೆ ಯಾವುದು ಕಾಯಿಲೆ ಇದೆ, ಯಾವುದು ಕಾಯಿಲೆ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಉಚಿತವಾಗಿ ಮಾಹಿತಿ ಕೊಡ್ತಾರೆ. ಅದರ ನಂತರ ತಮ್ಮ ಆರೋಗ್ಯ ಯಾವ ರೀತಿ ಹತೋಟಿಯಲ್ಲಿ ಹಿಡ್ಕೋಬೇಕು ಅನ್ನೋದು ನಮಗೆ ಮನವರಿಕೆ ಆಗುತ್ತೆ. ಈಗ ಮೆಡ್ಲೇರಿ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವ ಎಲ್ಲ ಹಳ್ಳಿಯ ಸಾರ್ವಜನಿಕರು ಹಾಗೂ ಬೇಲೂರು ಗ್ರಾಮ ಪಂಚಾಯತಿ ಒಳಪಟ್ಟಿರುವ ಎಲ್ಲ ಹಳ್ಳಿಯ ಸಾರ್ವಜನಿಕರು ಹಾಗೂ ಆರ್ಯಮಲ್ಲಾಪುರ ಹಾಗೂ ಸೋಮಲಾಪುರ ಗ್ರಾಮ ಪಂಚಾಯತಿಯ ಎಲ್ಲ ಹಳ್ಳಿಯ ಸಾರ್ವಜನಿಕರಿಗೋಸ್ಕರ ಈ ಒಂದು ಕಾರ್ಯಕ್ರಮ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದೇವೆ. ಅವೆಲ್ಲ ಪ್ರತಿಯೊಬ್ಬರು ಬಂದು ದಿನಾಂಕ 5/8/2026 ಬುಧವಾರ ದಿವಸ ಬೆಳಗ್ಗೆ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಬೇಕಂತೇಳಿ ನಮ್ಮಲ್ಲಿ ವಾಹಿನಿ ಮುಖಾಂತರ ಕೇಳಿಕೊಳ್ತಾರೆ.
ನಮ್ಮ ಹಾವೇರಿ ಜಿಲ್ಲೆಯ JDS ಪಕ್ಷದ ಜಿಲ್ಲಾಧ್ಯಕ್ಷರಾದ ಈ ಮಂಜುನಾಥ್ ಗೌಡ್ ಶಿವಣ್ಣವರ ಅಭಿಮಾನಿ ಬಳಗದಿಂದ ಪ್ರತಿ ವರ್ಷ ಒಂದು ಈ ಥರದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ಕೊತ ಬಂದಿದ್ದಾರೆ. ಸಾಕಷ್ಟು ಸಾಮೂಹಿಕಗಳನ್ನು ಅವ್ರು ಮಾಡಿದ್ದಾರೆ. ಈಗ ಅವರ ಜೊತೆಗೂಡಿ ನಾವು ಮೆಡ್ಲೇರಿ ಗ್ರಾಮದಲ್ಲಿ ಈ ಒಂದು SS ನಾರಾಯಣ ಹೃದಯ ಆಸ್ಪತ್ರೆಯಿಂದ ಉಚಿತ ಒಂದು ಆರೋಗ್ಯ ತಪಾಸಣೆಯನ್ನು ಬುಧವಾರ ದಿನ ಇದೇ ದಿನಾಂಕ 5 ಬುಧವಾರದಂದು ಆಯೋಜಿಸಲಾಯಿತು. ಈ ಉಚಿತ ತಪಾಸಣಾ ಶಿಬಿರದಲ್ಲಿ ನಾರಾಯಣ ಹೆಲ್ತ್ ಹೃದಯದಿಂದ ನರರೋಗ, ಮೂತ್ರ ಮತ್ತು ಮೂತ್ರಕೋಶ, ಗ್ಯಾಸ್ಟ್ರೋ ಕಾಯಿಲೆಗಳ ಬಗ್ಗೆ ಉಚಿತವಾದಂಥ ಒಂದು ತಪಾಸಣೆ ಇರ್ತದೆ. ಈಕೋ ಟೆಸ್ಟಿಂಗ್ ಸಹಿತ ಮಾಡ್ತಾರೆ. ECG ಸೌಲಭ್ಯಗಳು ಇರ್ತದೆ. ಮತ್ತು ಇನ್ನೊಂದು ಸೂರ್ಯ ಸಂಸ್ಥೆ ಇದೆ, ಅವರಿಂದ ಈಗ ಕೆಲವು ಈ ಹಿಮೋಗ್ಲೋಬಿನ್ ಕೊರತೆ ಅಂತಕ್ಕಂಥವ್ರನ್ನ ತಪಾಸಣೆ ಮಾಡಿ ಅವರಿಗೆ ಸಹಿತ ಉಚಿತವಾದಂಥ ಔಷಧಿಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಇದರ ಜೊತೆಗೆ ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆ, ನಾಗರಿಕ ಸಹಾಯವಾಣಿ ಹಾವೇರಿ ಇವರು ಈ ಒಂದು ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ ಏನು ಸೌಲಭ್ಯಗಳಿದ್ದಾವೆ, ಇವತ್ತಿನ ದಿನ ವಯಸ್ಸಾದವರು ಯಾವ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ಶಿಬಿರದಲ್ಲಿ ಆಯೋಜಿಸಿದ್ದಾರೆ. ಹೀಗೆ ಎಲ್ಲ ರೀತಿಯಿಂದ ಜನರಿಗೆ ಅನುಕೂಲ ಆಗಬೇಕು ಮತ್ತು ಜನರಿಗೆ ಈ ಒಂದು ಆರೋಗ್ಯ ತರಬೇತಿ ಶಿಬಿರದ ಒಂದು ತಪಾಸ್ ಶಿಬಿರದ ಒಂದು ಸೌಲಭ್ಯ ಮುಟ್ಟಬೇಕನ್ನೋ ಉದ್ದೇಶದಿಂದ ಈ ಮಂಜುನಾಥ್ ಗೌಡ್ ಶಿವಣ್ಣ ಅಭಿಮಾನ ಬಳಗ ಮತ್ತು ನಮ್ಮ ಸಹಯೋಗದಲ್ಲಿ ಮತ್ತು ಬಸವೇಶ್ವರ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಈ ಒಂದು ಬೃಹತ್ ತಪಾಸಣಾ ಶಿಬಿರ ಆಯೋಜಿಸಿದೆ. ಇವತ್ತಿನ ದಿನ ಏನಿದೆ ಅಂದರೆ ಈಗ ಯುವಕರಲ್ಲೂ ಸಹಿತ ಈಗ ಹಾರ್ಟ್ ಅಟ್ಯಾಕ್ ಅಂತ ಒಂದು ಸಮಸ್ಯೆಗಳು ಸಾಕಷ್ಟು ಕಾಣ್ತದೆ. ಹಾಗಾಗಿ ನಾವು ಈ ಒಂದು ಹೃದಯ ತಪಾಸಣಾ ಶಿಬಿರವನ್ನು ಈ ಉದ್ದೇಶದಿಂದ ಆಯೋಜನೆ ಮಾಡಿದ್ದೇವೆ. ಇದನ್ನು ಮೆಡ್ಲೇರಿ ಮತ್ತು ಬೇಲೂರು, ಆರ್ಯಮಲಾಪುರ, ಸೋಮಲಾಪುರ ಈ ಒಂದು ಎಲ್ಲ 4 ಗ್ರಾಮ ಪಂಚಾಯಿತಿಯ ಎಲ್ಲ ಒಂದು ಹಳ್ಳಿಗಳ ಜನರಿಗೂ ಸಹಿತ ನಾವು ಮನೆ ಮನೆಗೆ ಮತ್ತು ಇದನ್ನು ಪ್ರಚಾರ ಮಾಡಿ ಜನರನ್ನು ನಾವು ತಪಾಸಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಾಕಷ್ಟು ಎಲ್ಲ ಒಂದು ಉಚಿತ ಇರೋದ್ರಿಂದ ಎಲ್ಲರೂ ಈ ಒಂದು ಸಾರ್ವಜನಿಕರು ಜನರು ಇದರ ಸೌಲಭ್ಯವನ್ನು ತಾವು ಪಡ್ಕೋಬೇಕಂತ ಈ ಮೂಲಕ ನಾವು ವಿನಂತಿ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಭಾಗದ ಗ್ರಾಮದ ನಿವಾಸಿಗಳೆಲ್ಲ ಈ ಒಂದು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.